ಇವರೆಲ್ಲರೂ ಉತ್ತಮ ಸ್ನೇಹಿತರು. ಓದುತ್ತಾ, ಹರಟೆ ಹೊಡೆಯುತ್ತಾ, ಮಾತನಾಡುತ್ತಾ ಸದಾಕಾಲ ಖುಷಿಯಾಗಿ ಇರುವ ಉತ್ತಮ ಸ್ನೇಹಿತರು ಇವರಾಗಿದ್ದರು. ಮಾನಿಂಗ ಮಾನಿಂಗ ನಾನು ಯಾರು ಎಂಬುದು ಗೊತ್ತು ತಾನೆ. ಊರಿಗೆ ಹೋಗಿ ಬಂದ್ಮೇಲೆ ಈ ರೀತಿ ಯಾಕೆ ಮಾಡ್ತಾ ಇದೆಯಾ ನೀನು? ಮನೆಗೆ ಏನೇನು ಏನು ಅದು ಏನು? ರಾಜು, ನಿನ್ನ ಕೊನೆ ಆಸೆ ಏನು ಹೇಳು? ಕೊನೆ ಆಸೆ ಏನಪ್ಪ ಅಂದರೆ, ನಾನು ಸಂತೋಷಕ್ಕಾಗಿ ಬದುಕೋದಕ್ಕಿಂತ ಸರ್ಕಾರಿ ನೌಕರಿ ಪಡೆಯೋಕ್ಕೆ ನರಕದಿಂದ ಬದುಕುತ್ತಿರುವೆ. ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ. ಅಪ್ಪ ಅಮ್ಮರು ನೌಕರಿ ತೊಗೊಂಬರ್ತಾನಂತ ಕಾಯ್ತಾ ಇದ್ದಾರೆ. ಆಸೆ ಈಡೇರ್ಸೋಕ್ಕಾಗ್ತಾ ಇಲ್ಲ. ಸರ್ಕಾರಿ ನೌಕರಿ ತೊಗೋಬೇಕಂದ್ರೆ ಎಕ್ಸಾಮ್ ಎಲ್ಲ ಸ್ಕ್ಯಾಮ್ ಆಗ್ತಾ ಇದ್ದಾವೆ. ಎಕ್ಸಾಮ್ ನೋಡಿದರೆ ಯಾವುದೂ ಕ್ಲಿಯರ್ ಆಗ್ತಾ ಇಲ್ಲ. ಮನೆಯಲ್ಲಿ ಹೇಗೆ ಮುಖ ತೋರಿಸ್ಲಿ ನಾನು? ಹಿಂಗೆ ನನ್ನ ಕೊಂದ್ಬಿಡು. ನನ್ನ ಮೇಲೆ ಓದಿಗಾಗಿ ಖರ್ಚು ಮಾಡ್ತಿರೋ ದುಡ್ಡಾದರೂ ಉಳಿದಾರು ಉಳಿಯುತ್ತೆ. ಮಾನಿಂಗ, ಮನೆಗೆ ಒಂದು ಸಾರಿ ಆದರೂ ಕಾಲ್ ಮಾಡಿ ಕೊಡು ನನಗೆ. ಹಲೋ ಅಪ್ಪ, ಏನು ಮಾಡ್ತಾ ಇದ್ರಪ್ಪ? ಹಲೋ, ನಿಮ್ಮವ್ವ ನೀನು ಊರಿಗೆ ಬರ್ತೀಯ ಅಂತ ಕಾಯ್ತಾ ಇದ್ದಾಳೆ ಕಣೋ. ಸರ್ಕಾರಿ ನೌಕರಿ ತಗೊಂಡ್ ಬರ್ತೀಯ ಅಂತ ಜೀವನ ಕೊನೆ ಉಸಿರಲ್ಲಿ ಹಿಡ್ಕೊಂಡಿದ್ದಾಳೆ. ಬಾರಪ್ಪ, ಬೇಗ ನೌಕರಿ ತಗೊಂಡ್ ಬಾರೋ ಮಗನೇ. ನನ್ನ ಬಿಟ್ಬಿಡು ಮನೆಗ, ಬಿಡು ಮನೆಗ, ನನ್ನ ಬಿಟ್ಬಿಡು ಮನೆಗ. ಒಂದು ಮಾತು ಹೆಚ್ಚಾದರೂ ನಿನ್ನ ಪರಿಣಾಮ ಬೇರೆ ಆಗತ್ತೆ. ಈ ಖುಷಿಗೆ ನಾ ಒಂದು ಹಾಡಕ್ಕೆ ಕೇಳು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ.
ನೀವು ಮಾಡೋ ಕೆಲಸಕ್ಕೆ ಒಂದು ಹಾಡು ಹಾಕ್ಲಾ? ಹಾಂ, ಏ ಮಾಣಿಂಗ, ಏನಿದೆ ನಿಂದೆಲ್ಲ ಹುಚ್ಚಾಟ? ನನಗೆ ರಾಜು ಮೋಸ ಮಾಡಿಬಿಟ್ಟ. ಲೇ ಹುಚ್ಚ, ನನಗೆ ಒಂದು ಮಾತು ಹೇಳಿದೆತ್ತಕೋ, ನಿನ್ನ ಸಮಸ್ಯೆ ನಾ ಬಗೆಹರಿಸ್ತಿದ್ನಲ್ಲೋ. ಅಲ್ಲ ಪ್ರವೀಣ, ನನ್ನ ಕಿಸೆಯನ್ನು ರಾಜು ನಾವು ಊರಿಗೆ ಹೋಗ್ತಾ ಮೊದಲ 500 ರೂಪಾಯಿ ತಗೊಂಬಿಟ್ಟಾನ. ಅದು ಹೇಳಾರ ಕೇಳಾರ್ದ. ಅಷ್ಟೇ ಅಲ್ಲದ ಒಂದು ಲೆಟ್ರ್ ಬರ್ದಿಟ್ಟಾನ. ಅದು ಏನು ಬರ್ದಿಟ್ಟಾನಂದೆ? ಐ ಲವ್ ಯು ಕಣೆ ಅಂತ ಬರ್ದಿಟ್ಟಾನ. ಕಾಮಿಡಿ ಯಾವುದು, ಸೀರಿಯಸ್ ಯಾವುದು ಒಂದೋ ಗೊತ್ತಾಗಲ್ಲ ಹುಚ್ಚ ನಿನಗೆ. ಅಷ್ಟಕ್ಕೆ ನಾ ಕೈ ಕಟ್ಟಿರೋದು. ಇದರಿಂದ ತಿಳಿಯುವುದು ಏನೆಂದರೆ, ಅವಸರಕ್ಕೆ ಮಾತನ್ನು ಮರೆತು ಮಾತನಾಡಬೇಡಿ. ಮಾತಿನ ಕಡೆ ಗಮನವಿರಲಿ. ಮಾಲಿಂಗನ ಮುಂದೆ ರಾಜು ನಾನು ಸಾಯಬೇಕು ಅಂತ ಹೇಳಿದಾಗ ತಿಳಿಯುವುದು ಪ್ರಮುಖ ಅಂಶ ಏನೆಂದರೆ, ನೀವು ಸಾಯುವ ಮೊದಲು ನಿಮ್ಮ ತಂದೆ ತಾಯಿ ಕಡೆ ಗಮನ ಕೊಡಿ. ನಿಮ್ಮನ್ನು ಎತ್ತು ಸಾಕಿದ ತಂದೆ ತಾಯಿ ಮೇಲೆ ನೀವು ಹೆಚ್ಚು ಪ್ರೀತಿ ತೋರಿಸಿ. ನಿಮ್ಮ ಸಾವಿಗಿಂತ ಮುಂಚೆ ಅವರ ನೆನಪುಗಳನ್ನು ನಿಮ್ಮ ಕಣ್ಣು ಮುಂದೆ ಬರಲಿ. ಇದು ಪ್ರಮುಖ ಅಂಶವಾಗಿರುತ್ತದೆ. ನೀವು ಹಣಕ್ಕಾಗಿ ನಿಮ್ಮ ಆವೇಶದಿಂದ ನಿಮ್ಮ ಮಾತನ್ನು ಹಾಗೂ ನಿಮ್ಮ ಭಾವವನ್ನು ಎಂದಿಗೂ ಬೇರ್ಪಡಿಸಬೇಡಿ.